ಕುವೆಂಪು ಮತ್ತು ಬಸವಣ್ಣನವರ ಸಾಮಾಜಿಕ ಕಳಕಳಿಯನ್ನು ಎತ್ತಿ ಹಿಡಿದ ಅದ್ದೇ ಮಂಜಣ್ಣ. ಯಲಹಂಕ. ಕುವೆಂಪು ಮತ್ತು ಬಸವಣ್ಣನವರ ಸಾಮಾಜಿಕ ಕಳಕಳಿ ಎತ್ತಿ ಹಿಡಿದು ಮತ್ತು ಮೌಢ್ಯಗಳನ್ನು ಒಡೆದೋಡಿಸಿ ಮನುಷ್ಯರನ್ನು ಬೆಸೆಯುವ ಕಾರ್ಯಕ್ರಮವನ್ನು ಡಾಕ್ಟರ್ ಅದ್ದೇ ಮಂಜಣ್ಣನವರು ಮಾಡಿದರು. ಪ್ರೀತಿಸಿದ ಯುವ ಜೋಡಿಗೆ ಮದುವೆ ಮಾಡುವ ಮೂಲಕ ಸಾಮಾಜಿಕ ಕಳಕಳಿಯನ್ನು ಎತ್ತಿ ಹಿಡಿದು ಜಾತ್ಯತೀತ ಸಮಾಜ ನಿರ್ಮಾಣಕ್ಕೆ ನಾಂದಿ ಹಾಡಿದರು. ಇಂದು ಅದ್ದೇ ಗ್ರಾಮದಲ್ಲಿ ನಡೆದ ಸರಳ ಸುಂದರ ವಿವಾಹ ಕಾರ್ಯಕ್ರಮವನ್ನು ಡಾಕ್ಟರ್ ಅದ್ದೇ ಮಂಜಣ್ಣನವರ ನೇತೃತ್ವದಲ್ಲಿ ದೊಡ್ಡಬಳ್ಳಾಪುರ ತಾಲೂಕು ಲಂಬಾಣಿ ಸಮುದಾಯಕ್ಕೆ ಸೇರಿದ ಹುಡುಗಿ ಶಿಲ್ಪಾ ಮತ್ತು ಯಲಹಂಕ ತಾಲೂಕು ಒಕ್ಕಲಿಗ ಹುಡುಗನಾದ ಸಂದೀಪ್ ಇವರು ಅಂತರ್ಜಾತಿ ವಿವಾಹವನ್ನು ಅದ್ದೇ ಗ್ರಾಮದ ತಿಮ್ಮರಾಯಪ್ಪ ದೇವಸ್ಥಾನದಲ್ಲಿ ನೂರಾರು ಮುಖಂಡರುಗಳು ಮತ್ತು ಗ್ರಾಮಸ್ಥರ ಸಮ್ಮುಖದಲ್ಲಿ ನೆರವೇರಿತು. ಈ ವಿವಾಹ ಕಾರ್ಯಕ್ರಮವು 2 ತಾಲೂಕುಗಳನ್ನು ಬೆಸೆಯುವ ಮೂಲಕ ಮತ್ತು ಪ್ರೀತಿಸಿದ ಯುವಕ ಯುವತಿಯರ ಸಂಬಂಧಿಕರನ್ನು ಬೆಸೆಯುವ ಕಾರ್ಯಕ್ರಮವಾಗಿತ್ತು. ಈ ವಿವಾಹ ಕಾರ್ಯಕ್ರಮಕ್ಕೆ ಹೆಸರುಘಟ್ಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಡಾಕ್ಟರ್ ಅದ್ದೇ ಮಂಜಣ್ಣ, ಯಲಹಂಕ ಗ್ರಾಮಾಂತರ ಅಧ್ಯಕ್ಷರಾದ ಅವಲಹಳ್ಳಿ ಶ್ರೀನಿವಾಸ್, ಪ್ರೊಫೆಸರ್ ಪ್ರಕಾಶ್ ಮಂಟಾಲ, ಹೆಸರುಘಟ್ಟ ಎಸ್ಪಿ ಘಟಕದ ಅಧ್ಯಕ್ಷರಾದ ಗೋವಿಂದರಾಜ್, ಸಾಮಾಜಿಕ ಜಾಲತಾಣದ ಹನುಮಂತರಾಜು, ರೈತ ಮುಖಂಡರಾದ ಬಸವರಾಜ್ ಲಿಂಗನಹಳ್ಳಿ, ಯುವ ಮುಖಂಡರಾದ ಬಾಬು ಕಾಕೋಳ್, ಸಂತೋಷ್ ಅದೇ, ವಿಶ್ವನಾಥಪುರ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ಕರ್ಲಾಪುರ, ವಕೀಲರಾದ ಹರೀಶ್ ತರಳಬಾಳು, ಮಠದ ಜಿಲ್ಲಾ ಕಾರ್ಯದರ್ಶಿ ವಿಶ್ವನಾಥ್ ಬತ್ತಿ, ಇನ್ನೂ ಹಲವಾರು ಮುಖಂಡರು ಸಮ್ಮುಖದಲ್ಲಿ ವಿವಾಹ ನೆರವೇರಿತು. ವರದಿ ಹನುಮಂತರಾಜು, ಯಲಹಂಕ. ತುಂಬ ಧನ್ಯವಾದಗಳಾಯಿತು ಮಂಜಣ್ಣವರು, ಅದ್ದೇ ಮಂಜಣ್ಣವರು ಮದುವೆ ಮಾಡ್ತಿರೋದು ಕೂಡ ಅವರಿಗೆ ಯಾವಾಗೂ ಚಿರಋಣಿಯಾಗಿರುತ್ತೇನೆ. ಇವತ್ತು ನಡೆದಿರೋ ಒಂದು ವಿಶೇಷವಾದ ವಿವಾಹ ಯಾತಕ್ಕಾಗಿ ಅಂದರೆ ಹುಡುಗ ದೊಡ್ಡಬಳ್ಳಾಪುರ ತಾಲೂಕಿನ ಹುಡುಗಿ ಯಲಹಂಕ ತಾಲೂಕಿನ ಹುಡುಗ ಸಂದೀಪ್ ಮತ್ತು ಶಿಲ್ಪಾ ಇಬ್ಬರ ವಿವಾಹ ಇವತ್ತು ವೈಜ್ಞಾನಿಕ ಮತ್ತು ವೈಚಾರಿಕ ತಳಹದಿಯ ಮೇಲೆ ನಡೀತು. ಅವರು ದೇವರು ಮತ್ತು ಬೇರೆ ಬೇರೆ ಭಯ ಭಕ್ತಿ ಪೂಜೆ ಪುನಸ್ಕಾರಗಳು ಆಯಿತು. ಅದರ ಜೊತೆ ಒಳಗೆ ವೈಚಾರಿಕವಾಗಿ ಕುವೆಂಪು ಅವರ ಮಂತ್ರಮಾಂಗಲ್ಯ ಸೂತ್ರದ ಬೋಧನೆ ಆಯಿತು. ನಾವು ಗ್ರಾಮೀಣ ಭಾಗದ ತಳಮಟ್ಟದ ಜನರ ಮನಸ್ಸುಗಳಲ್ಲಿ ಆಗಬೇಕಾಗಿರೋ ಬದಲಾವಣೆನ ಕ್ರಮೇಣವಾಗಿ ಬದಲಾಯಿಸಬೇಕು. ಆ ಅಂಶಕ್ಕೆ ಈ ಮದುವೆ ಒಂದು ಸಾಕ್ಷಿ ಅನ್ನೋದನ್ನು ನಾನಿವತ್ತು ಹೇಳ್ತೀನಿ. ದೊಡ್ಡ ದೊಡ್ಡ ಶ್ರೀಮಂತರು ಉಳ್ಳವರು ಅಂತರ್ಜಾತಿ ಮದುವೆಗಳನ್ನ ಮಾಡಿದ್ರೆ ಅವು ದೊಡ್ಡ ಸಮಸ್ಯೆ ಅಲ್ಲ. ಆದರೆ ಬಡ ಜನರ ಮೇಲೆ ಈ ಅಂಶ ಏರಿದ್ದಾರೆ. ಯಾರೋ ಕಟ್ಟುಪಾಡುಗಳನ್ನು ಮಾಡಿದಂಥವ್ರು, ವೈದಿಕ ಧರ್ಮದವರು. ಸೊ ಅದನ್ನು ತ್ಯಜಿಸಿ ಇವತ್ತು ನಾವು ಇವ್ರ ಮದುವೆಯನ್ನು ಮಾಡಿದ್ದೀವಿ. ಹುಡುಗಿ ಒಂದು ತಾಂಡ ಹುಡುಗಿ, ಅಂದರೆ ಲಂಬಾಣಿ ಸಮುದಾಯದ ಹುಡುಗಿ, ಹಾಗೆ ಒಕ್ಕಲಿಗ ಸಮುದಾಯದ ಹುಡುಗ. ಇವರಿಬ್ಬರು ಪ್ರೀತಿಯಿಂದ ಬಾಳಬೇಕು. ಪ್ರೀತಿ ಇರೋದ್ರಿಂದನೇ ಈ ಭೂಮಿ ಇನ್ನೂ ಉಳಿದಿದೆ ಅನ್ನೋ ನಂಬಿಕೆ ನನ್ನದು ಆಗಿದೆ. ಬಸವಣ್ಣನವ್ರದ್ದು, ಕುವೆಂಪು ಅವ್ರದ್ದು, ಕನಕದಾಸರದ್ದು, ಅಂಬೇಡ್ಕರ್ ಅವ್ರದ್ದು, ಎಲ್ಲರ ಕನಸು ಅದೇ ಆಗಿದೆ. ಮನುಷ್ಯರು ಜಾತಿಗೊಂದೊಂದು ಬ್ಲಡ್ ಗ್ರೂಪ್ ಇಲ್ಲ. ಬ್ಲಡ್ ಗ್ರೂಪ್ ಇರೋದು 4-5 ಬ್ಲಡ್ ಗ್ರೂಪು ಜಗತ್ತಿನ ಮೇಲೆ ಎಲ್ಲರದೂ. ಸೊ ಹಾಗಾಗಿ ಜಾತಿ ಅನ್ನೋದು ಒಂದು ಮಿತ್ತು. ಅದನ್ನು ಒಡೆದು ನಾವು ಅಥವಾ ಅದನ್ನು ತ್ಯಜಿಸಿ ಮಾನವತೆಯನ್ನು ರಕ್ಷಿಸಬೇಕು. ನಾವು ನಮ್ಮ ಎಲ್ಲ ಮಾನಸಿಕ ಮತ್ತು ಧಾರ್ಮಿಕ ಸಂಕೋಲೆ ದಾಸ್ಯಗಳಿಂದ ಸ್ವತಂತ್ರರಾಗಿದ್ದೇವೆ. ಇನ್ನು ನಾವು ಈ ಲೋಕದ ಯಾವುದೇ ಜಾತಿ ಮತ್ತು ಜನಾಂಗಗಳಿಗಿಂತ ಮೇಲಾದವರಲ್ಲ. ಹಾಗೆಯೇ ಯಾವುದೇ ಜಾತಿ ಮತ್ತು ಜನಾಂಗಗಳಿಗಿಂತ ಕೀಳಾದವರು ಅಲ್ಲವೆಂದು ತಿಳಿದಿದ್ದೇವೆ. ನಾವು ಎಲ್ಲ ಮತಧರ್ಮಗಳಿಂದ, ಎಲ್ಲ ಅಂಧಾಚಾರ ಸಂಪ್ರದಾಯಗಳಿಂದ ಮತ್ತು ಎಲ್ಲ ಮೂಢನಂಬಿಕೆಗಳಿಂದ
ನಮ್ಮ ಗೋವಿಂದರಾಜ್ ಅವರಿದ್ದಾರೆ. ಗೋವಿಂದರಾಜ್ ಈ ಕಡೆ ಬನ್ನಿ, ಇಲ್ಲಿ ಬನ್ನಿ. ಗೋವಿಂದರಾಜ್ ಅವರು ಬಂದಿದ್ದಾರೆ, ವಿಜಯ್ ಕುಮಾರ್, ಸುರೇಶು, ನಮ್ಮ ನವೀನು, ಬಾಬು, ಕಾಕಡ ಬಾಬು, ಹಾಗೆ ನಮ್ಮ ಹನುಮಂತರಾಜು, ನಮ್ಮ ರವಿ ಅಣ್ಣ, ಮತ್ತು ಪ್ರಸನ್ನ, ನಮ್ಮ ಚಂದ್ರಶೇಖರ್ ಕಾರ್ಲಾಪುರ, ಸತ್ಯನವರು ಹೆಸರುಘಟ್ಟದಿಂದ, ಎಲ್ಲ ನಮ್ಮ ಗಿರೀಶ್ ಎಸ್ ಟಿ ಘಟಕದ ಮುಖ್ಯಸ್ಥ, ಮತ್ತು ನಮ್ಮ ಜಯರಾಮ್ ಆನಂದು ಎಲ್ಲ ಬಂದಿದ್ರು. ಮನು ಮತ್ತು ನಮ್ಮೆಲ್ಲ ಸಾಗರ್ ಬಂದಿದ್ದ, ಐವತ್ಕಂಡ್ರಿಂದ ಜಯರಾಜು, ಎಲ್ಲ ಬಂಧುಗಳು ಇಲ್ಲಿ ಭಾಗವಹಿಸಿದ್ದೀವಿ. ಇದು ಒಂದು ಮದುವೆ, ಬರೇ ಈ ಸಾಂಪ್ರದಾಯಿಕವಾಗಿ ಮದುವೆ